ಸೊ ಇವಾಗ ಫೈನಲಿ ನಾವು ಗುಪ್ತಕಾಶಿನ ರೀಚ್ ಆಗಿದ್ದೀವಿ. ನೀವು ಬೇಕು ಅಂದರೆ ಗುಪ್ತಕಾಶಿಲಾದರೂ ಆಗ್ಬೋದು, ಇಲ್ಲ ಸಿತಾಪುರಲ್ಲೂ ಆಗ್ಬೋದು. ಸೊ ನಮಗೆ ಸದ್ಯಕ್ಕೆ ರೂಮ್ ಅಲಾಟ್ ಆಗಿರೋದು ಗುಪ್ತಕಾಶಿಲಿ. ತುಂಬ ಚೆನ್ನಾಗಿತ್ತು, ವ್ಯೂ ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿನ ಮನೆಗಳು ಎಷ್ಟು ಕ್ಯೂಟ್ ಆಗಿದೆ, ಅವ್ರ ಗಿಡಗಳು ಬೆಳೆಸಿರೋದೆಲ್ಲ ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನೀರಿಗೆಲ್ಲ ಬರೋನೇ ಇಲ್ಲ, ಅಂದರೆ ನೀರಂತೂ ಯಾವಾಗಲೂ ಬರ್ತಾ ಇರುತ್ತೆ. ಆ್ಯಂಡ್ ತುಂಬ ಅಂದರೆ ತುಂಬಾ ಚಳಿ ಇರುತ್ತೆ, ಸಖತ್ತಾಗಿರುತ್ತೆ ವೆದರು. ನಾವು ಆಲ್ರೆಡಿ ಐದು ಗಂಟೆ ಆಗೋಗ್ಬಿಟ್ಟಿತ್ತು, ಆದರೂ ಲಂಚ್ ಮಾಡಿರಲಿಲ್ಲ. ಸೊ ಇಲ್ಲೇ ಅದ್ರ ಎದುರುಗಡೆ ಕ್ಯೂಟಾಗಿರೋಂಥ ಒಂದು ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿ ಲಂಚ್ ಮಾಡೋಣ ಅಂತ ಹೋದ್ವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಇಲ್ಲೇ ರೂಮ್ ಇರೋದು. 1500 ರೂಪೀಸ್ ಪರ್ ಅಲ್ಲ 2 ಪೀಪಲ್ಸ್ಗೇನೋ 1500 ತೊಗೊಳ್ತಾರೆ. ತುಂಬ ಚೆನ್ನಾಗಿತ್ತು. ಯಾರಾದರೂ ಟ್ರೈ ಮಾಡೋಂಗಿದ್ರೆ ಗುಪ್ತಕಾಶಿಲಿ ಹಿಮಾಲಯ ಹೆರಿಟೇಜ್ ಅಂತ ಒಂದು ಅಂದರೆ ಇದಿದೆ, ಹೋಟೆಲ್ ಇದೆ, ಅದು ಎದುರುಗಡೆಯೇ ಇದಿರೋದು. ಸೊ ಆರಾಮಾಗಿ ಬಂದು ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಕ್ಲೀನ್ಲೆಸ್ ಸಖತ್ತಾಗಿದೆ, ಪ್ಲೇಸ್ ಸಖತ್ತಾಗಿದೆ, ವ್ಯೂ ಅಂತೂ ಮಸ್ತಾಗಿದೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಥರದ್ದು ರೂಮ್ಗಳು ನಾನು ಹೇಳಿದ್ದು, ಕಾಟೇಜ್ ರೂಮ್ಗಳು. ಸೊ ಕ್ಲೀನಿನೆಸ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಫುಡ್ಡು ಅಷ್ಟೇ ಚೆನ್ನಾಗಿತ್ತು. ನಂಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಗಿಡಗಳು. ನನಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಸೊ ಇದೆಲ್ಲ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಹಾಗೆ ಒಳಗಡೆ ಹೋದರೆ ನೀವು ಆರಾಮಾಗಿ ಲಂಚ್ ಮಾಡಿಕೊಂಡು ವ್ಯೂನ ಎಂಜಾಯ್ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲ ವ್ಯೂ. ನನಗಿನ್ನೂ ಆ ವ್ಯೂವಿಂದ ಆಚೆ ಬರೋಕ್ಕೆ ಆಗ್ತಾಯಿಲ್ಲ. ನನಗೆ ಎಲ್ಲಿ ನೋಡಿದ್ರು ಈ ಥರ ವ್ಯೂ ಎಲ್ಲಿ ಸಿಗುತ್ತಪ್ಪ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಇವಾಗ ನಮ್ಮ ಸಕಲೇಶ್ಪುರದೆಲ್ಲ ಹೋದರೆ ಈ ಥರ ಸಿಗುತ್ತೆ. ಬಟ್ ಇದು ಬೇರೆ, ಅದು ಬೇರೆಯೇ ಅಲ್ವಾ. ಯಾವತ್ತೂ ಕಂಪೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂಥ ಒಂದು ಓನ್ ಬ್ಯೂಟಿ ಇರುತ್ತೆ ಯಾವುದೇ ಪ್ಲೇಸ್ಗಾದ್ರೂ. ಸಕಲೇಶ್ಪುರ ಅನ್ನೋದು ಎಮೋಷನ್ನು ನಮ್ಮಂಥ ಬ್ಯಾಂಗ್ಳೂರಿಯನ್ಸ್ಗೆ. ಸೊ ಅದೇ ಥರನೇ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗೆ ಗ್ರೀನರಿ ಇಷ್ಟ ಆಗೋದ್ರಿಂದ ಇದೆಲ್ಲನೂ ಒಂದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪಕ್ಕದಲ್ಲೇ ಎಷ್ಟೊಂದು ಹೋಟೆಲ್ ಇತ್ತು, ಮತ್ತು ತುಂಬ ಕಾಸ್ಟ್ಲಿ, ಅಂದರೆ 50-60 ರೂಪೀಸ್ ಎಲ್ಲ ಒಂದು ಮ್ಯಾಗಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ನೀವೇನಾದರೂ ಓನಾಗಿ ಬರೋ ಹಂಗಿದ್ರೆ ಈ ಥರ ಬಸ್ಸಲ್ಲಿ ಬರಬೇಕು ಗುಪ್ತಕಾಶಿಗೆ ನೀವು, ಅವ್ರ ಸಿತಾಪುರಿಗೆ. ಸೊ ಇವರು ಆಲ್ಮೋಸ್ಟ್ ನಿಮ್ಮನ್ನ ಹರಿದ್ವಾರಿಂದ ಗುಪ್ತಕಾಶಿ ಅವ್ರ ಸಿತಾಪುರಿಗೆ ಡ್ರಾಪ್ ಮಾಡ್ತಾರೆ. ನೀವು ಬೇಕಾದರೆ ಅಲ್ಲಿ ರೂಮ್ ಮಾಡ್ಕೊಳ್ಬಹುದು. ಸೊ ನಮ್ಮದು ಪ್ಯಾಕೇಜ್ ಆಗಿರೋದ್ರಿಂದ ನನಗೆ ಪ್ರತಿಯೊಂದೂ ಅವರೇ ಎಲ್ಲ ಸೆಟ್ ಮಾಡಿ ಕೊಟ್ಟಿದ್ದರು. ಆದ್ರೂ ಆಚೆ ಬಂದು ಎಲ್ಲ ವ್ಯೂನ ತೆಗಿತಾನೇ ಇದ್ದೀನಿ. ನನಗೆ ಖುಷಿಯಾಗಿ ಸಮಾಧಾನ ಆಗಿ ನನಗೆ ಬೇಜಾರಾಗಬೇಕು ಅಲ್ಲಿವರೆಗೂ ತೆಗಿತಾಯಿದ್ದೀನಿ. ಮತ್ತು ಒಳಗಡೆನೂ ಅಷ್ಟೇ ಎಷ್ಟೊಂದು ಮನೆಗಳಿದೆಯಲ್ಲ, ಆ ಮನೆಗಳಲ್ಲಿರೋ ಜನನೂ ಅಷ್ಟೇ. ಆ್ಯಂಡ್ ಅವರೆಲ್ಲ ಕುದುರೆಗಳನ್ನೆಲ್ಲ ಸಾಕಿದ್ದಾರೆ. ನಾವು ನೈಟ್ ಮಲಗಿದಾಗ ನೈಟೆಲ್ಲ ಫುಲ್ಲು ಕುದುರೆಗೆ ಗಂಟೆ ಕಟ್ಟಿರ್ತಾರಲ್ಲ, ಅದ್ರದ್ದೇ ಸೌಂಡ್ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ನನಗೆ ಆ ಮಳೆಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾವು ಉಳ್ಕೊಂಡಿದ್ದಿದ್ದು ರೂಮು ಈ ಥರ ಇತ್ತು. ನಮ್ಮದು 3 ಶೇರಿಂಗ್ ಇತ್ತು, ಅಂದರೆ 3 ಜನ ಶೇರ್ ಮಾಡೋವಂಥ ರೂಮ್ ಇತ್ತು. ಸ್ವಲ್ಪ ಮಿಸ್ಸಿ ಆಗಿದೆ, ಬೇಜಾರಾಗಬೇಡಿ. ಸೊ ಅಲ್ಲಿಂದ ಆಚೆಗೆ ಬಂದರೆ ಬ್ಯೂಟಿಫುಲ್ ವ್ಯೂ ಕಾಣಿಸೋದು ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅದು ಎದುರುಗಡೆ ಇರೋದು ಅಂದರೆ ಅದು ಅಷ್ಟೇ, ಅದು ನಮಗೆ ಬುಕ್ ಆಗಿದ್ದಿದ್ದು. ಇಲ್ಲಿ ಗರ್ಲ್ಸ್ಗೆ, ಅಲ್ಲಿ ಬಾಯ್ಸ್ಗೆ ಮಾಡಿದರು. ಸೊ ಆರಾಮಾಗಿ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಜನ ಇರ್ತಾರಲ್ಲ ಸ್ಮೋಕ್ ಮಾಡೋರೆಲ್ಲ, ಸೊ ಅವರಿಗೂ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗಲಿ. ಮತ್ತು ನಾವಿರೋ ಕಡೆ ಅವರಿದ್ರೆ ಹುಡುಗಿರು ಸ್ವಲ್ಪ ಜನಕ್ಕೆ ಇಷ್ಟ ಆಗದೆ ಇರೋರಿಗೆ ಸ್ವಲ್ಪ ದೂರ ಇರಲಿ ಅಂತ ಹೇಳಿ ಹಾಗೆ ಮಾಡಿದರು. ಆ್ಯಂಡ್ ನಮ್ಮ ರೂಮ್ ಹಿಂದೆಗಡೆ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋವಂಥ ಪ್ಲೇಸ್ ಇತ್ತು. ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಹಿಂದೆಗಡೆ ಇತ್ಲು ಅಂತ ಕರಿತೀವಲ್ಲ, ಸೊ ಆ ಟೈಪಲ್ಲೇ ಇತ್ತು ಇದೂ ಒಂದು ಸ್ವಲ್ಪ. ಬಟ್ ಇಟ್ಸ್ ಗುಡ್. ನೋಡೋಕ್ಕೆ ಫೀಲ್ ಮಾಡೋಕ್ಕೆ ಚೆನ್ನಾಗಿತ್ತು. ಆ ಸೌಂಡು, ಪಕ್ಷಿಗಳ ಸೌಂಡ್ ಎಷ್ಟು ಚೆಂದ ಕೇಳಿಸ್ತಾ ಇತ್ತು. ಸೊ ಬೆಳಿಗ್ಗೆ ಆಗಿತ್ತು ಆಲ್ಮೋಸ್ಟ್. ಕಪಲ್ಸ್ We'll make a proper video. Bro, we'll make a proper food is not good. I will send to the agents, no? Yeah, you show the breakfast and all course. Adala the video. Banana, bread. All these things from our side. ಸೊ ಇವಾಗ ನಾವು ಮಲ್ಕೊಂಡು ಎದ್ದು ಆಲ್ಮೋಸ್ಟ್ ಟೈಮ್ ಬಂದು 5 o'clock ಆಗೋಗ್ಬಿಡುತ್ತೆ, 4:30 ಆಗಿತ್ತು. ಸೊ ಇವಾಗ ನಾವು ಕೇದಾರ್ನಾಥ್ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅವೈಟೆಡ್ ಥಿಂಗ್ ಅಂದ್ರೇ ಅದು. ಸೊ ಎಲ್ಲರೂ ಆಲ್ರೆಡಿ ಎದ್ದು ರೆಡಿಯಾಗಿ ಇವಾಗ ಮತ್ತೆ ನಾವು ಟಿ ಎಲ್ಲರೂ ಒಳಗಡೆ ಬರ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವಿವಾಗ ಸಿತಾಪುರ್ಗೆ ಹೋಗಬೇಕು. ಸಿತಾಪುರಲ್ಲಿ ಹೋಗಿ ಏನೇನು ಮಾಡ್ತೀವಿ ಪ್ರತಿಯೊಂದನ್ನು ತೋರಿಸ್ತೀನಿ. ಆ್ಯಂಡ್ ತುಂಬ ಕತ್ಲೆ ಆಗಿರೋದ್ರಿಂದ ನಿಮಗೇನು ಕಾಣಿಸ್ತಾ ಇಲ್ಲ, ಹೋಗ್ತಾ ಬೆಳಗಾಗುತ್ತೆ. ಆ್ಯಂಡ್ ಅಲ್ಲಿನ ವ್ಯೂ ಹಾಗೆ ತೋರಿಸ್ಕೊಂಡು ಹೋದೆ. ಮಳೆ ಎಷ್ಟು ಚೆನ್ನಾಗಿತ್ತು ಗೊತ್ತು. ಈಗಷ್ಟೇ ಮಳೆ ಬಂದಿತ್ತು. ನಾವು ಅಲ್ಲಿ ಟ್ರಕ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪನೂ ಮಳೆ ಇರಲಿಲ್ಲ.
ತುಂಬಾ ಕೋಆಪ್ರೇಟ್ ಮಾಡ್ತು ನಮಗೆ ವೆದರ್ ಅಂತೂ. ಸೊ ನೋಡಿ ರೋಡಲ್ಲಿ ಈ ಥರ ಹಾರ್ಸ್ಗಳು ಹೋಗ್ತಾ ಇರುತ್ತೆ, ಚೆನ್ನಾಗಿತ್ತು. ಸೊ ಫೈನಲಿ ಇವಾಗ ಸೀತಾಪುರ್ ರೀಚ್ ಆದ್ವಿ. ಸೊ ಎಷ್ಟೊಂದು ಜನ ನೋಡಿ ತುಂಬ ಜನನೇ ಇದ್ದರು. ಸೀತಾಪುರ್ ಒಂಥರ ಮೇನ್ ಇದ್ದಿದ್ದ ಹಾಗೆ, ಸೀತಾಪುರಿಂದ ಸ್ವಲ್ಪ ಮುಂದೆ ಹೋದರೆ ದೊಡ್ಡ ಕ್ಯೂ ಇದೆ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಹೇಗೂ ಇಲ್ಲೇ ಕಾಣಿಸ್ತಿತ್ತಲ್ಲ ಬ್ಯಾಂಬೂ ಸ್ಟಿಕ್ಸ್ ಎಲ್ಲ, ಸೊ ಇಲ್ಲೇ ತೊಗೊಳ್ಳೋಣ ಅಂತ ತೊಗೋತಿದ್ವಿ. ಸೊ ಹಾಗೆ ಸ್ವಲ್ಪ ಟ್ರಾನ್ಸಿಷನ್ ರೀಲ್ಸ್ ಮಾಡೋಣ ಅಂತ ಹೇಳಿ ಲೈಟಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗ ಸ್ಟಿಕ್ಸ್ ತೊಗೊಂಡ್ವಿ, 40 ರೂಪೀಸ್ ಒಂದಕ್ಕೆ ತೊಗೊಂಡ್ರು. ಮುಂದೆ ಹೋಗ್ತಾ ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ತೊಗೊಳ್ಳೋರು ಯಾರಾದರೂ ಇದ್ದರೆ ಅಂದರೆ ಮುಂದೆ ಹೋಗಿ ತೊಗೊಳಕ್ಕೆ ಇಷ್ಟ ಆದರೆ ಮುಂದೆ ಹೋಗಿ ತೊಗೊಳ್ಳಿ. 20 ರೂಪೀಸ್ಗೆಲ್ಲ ಮಾರ್ತಾಯಿದ್ರು. ಬಟ್ ಇದು 40 ರೂಪೀಸ್ ನಾವು ಕೊಟ್ಟು ತೊಗೊಂಡಿದ್ದು. ಬಟ್ ಚೆನ್ನಾಗಿತ್ತು, ದಪ್ಪ ಆಯಿತು ಮತ್ತು ಏನೂ ಹಾಳಾಗಿರಲಿಲ್ಲ. It's ready? Start. Oh, hi. Hi. I got 2 lathis. For what? I experienced this in Vaishno Devi. 2 lathi makes you move faster. ಹೋಗ್ತಾ ಶುರು ಆಯಿತು. ನಾನು ಎಷ್ಟು ವರ್ಷದ್ರೂ ನಿಮ್ಗೆ ಅದೇ ಕಾಣಿಸುತ್ತೆ, ವಿವೇ ಕಾಣಿಸುತ್ತೆ. ಸೊ ಇಲ್ಲಿ ಸೀತಾಪುರಲ್ಲಿ ಎಷ್ಟು ಜರಿ ಹರಿಯುತ್ತೆ ಅಂತ ಅಂದರೆ ಲಿಟ್ರಲಿ ಅದನ್ನ ಸೌಂಡ್, ನನಗೆ ಆ ಸೌಂಡೇ ತುಂಬ ಇಷ್ಟ ಆಗುತ್ತೆ. ಗ್ರೀನರಿ, ಪಕ್ಷಿಗಳ ಸೌಂಡು, ನೀರು ಸೌಂಡು ಎಲ್ಲ. ಅಂದರೆ ನಾವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಸೊ ಬರೀ ಅದ್ರ ಬಗ್ಗೆ ಅದು ಇದು ಅಂತ ಮಾತಾಡ್ತಾನೇ ಇದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಅಲೋನಾಗಿ ಸೋಲೋ ಹೋಗಿರೋದ್ರಿಂದ ನಾನು ಪ್ರತಿಯೊಂದು ವೀಡಿಯೋನು ನಾನೇ ಮಾಡಬೇಕಿತ್ತು. ಈ ಕಡೆ ಫೋನು, ಈ ಕಡೆ ನನ್ನ ಲಗೇಜು, ಈ ಕಡೆ ಆ ಸ್ಟಿಕ್ಕು. Jeeps are going, bro. You should book the jeep, no? Excited? Yes. How much excited? A lot. We'll see this energy in Kedarnath. That's why I told you. ಎಷ್ಟೊಂದು ಜನ ಇದ್ರು ಗೊತ್ತಾ, ತುಂಬಾ ಜನ ಇದ್ದರು. ಆ್ಯಂಡ್ ನೀವು ಪೀಸಾಗಿ ಎಂಜಾಯ್ ಮಾಡ್ಬೋದು ಇಲ್ಲೋದ್ರೆ ಆ ಪ್ಲೇಸ್ನ. ಆ್ಯಂಡ್ ಪಾರ್ಕಿಂಗ್ ಅಂತೂ ತುಂಬಾ ದೊಡ್ಡದಾಗಿತ್ತು. ಪಾರ್ಕಿಂಗ್ ಮಾಡಿಕೊಂಡು ಆರಾಮಾಗಿ ನೀವು ಹೋದರೆ ನೆಕ್ಸ್ಟ್ ಡೇ ಬಂದುಬಿಟ್ಟು ನೀವು ಆರಾಮಾಗಿ ನಿಮ್ಮ ಗಾಡಿನ ತೊಗೊಳ್ಬಹುದು. ಆ್ಯಂಡ್ ನಮಗೆ ಡ್ರೈವರ್ ಇದ್ದರು, ಸೊ ದ್ಯಾಟ್ ಅವರು ಟಿಲೇ ಇರ್ತಾರೆ, ಅವ್ರೇನು ಬರೋದಿಲ್ಲ. ಸೊ ಅವ್ರು ನೋಡ್ಕೊಳ್ತಾ ಇದ್ರು. ನಾನು ಇಲ್ಲಿಂದನೇ ಹೋಗ್ತಾ ಅಂತೂ ತುಂಬಾ ಫೋಟೋಸು ವೀಡಿಯೋಸು ಅಂದ್ಕೊಂಡು ಎಲ್ಲರೂ ಇದು ಮಾಡ್ತಾಯಿದ್ವಿ. ಬಿಕಾಸ್ ಅದೊಂದು ಜೋಶ್ ಇರುತ್ತಲ್ಲ, ಫೈನಲಿ ವಿ ಆರ್ ಸ್ಟಾರ್ಟಿಂಗ್ ನಾವು ಅಂದ್ಕೊಂಡು. ಸೊ ತುಂಬಾ ಚೆನ್ನಾಗಿತ್ತು, ಅದು ಫೀಲ್ ಸಖತ್ತಾಗಿತ್ತು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿರುತ್ತೆ. ರೋಡ್ ಹೆಂಗಿದೆ ಮಳೆ ಬಂದು. ಬಟ್ 25th ತುಂಬ ರೈನ್ಫಾಲ್ ಆಗಿತ್ತು ಕೇದಾರ್ನಾಥ್ ಸೈಡಲ್ಲಿ. ಬಟ್ ಹೋಪ್ ನಮಗಿರಲಿಲ್ಲ. ಬಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ನೀವು ಕೇದಾರ್ನಾಥಿಗೆ ನೀವು ರಿಜಿಸ್ಟರ್ ಮಾಡ್ಕೊಂಡಿರಬೇಕು ನಿಮ್ಮ ಸೆಲ್ಫು. ಬಂದಿದ ತಕ್ಷಣ ಇಲ್ಲಿ ವೆರಿಫೈ ಮಾಡ್ತಾರೆ ನಿಮ್ಮ ರಿಜಿಸ್ಟ್ರೇಷನ್, ವೆದರ್ ಇಟ್ ಇಸ್ ಆಲ್ರೆಡಿ ರಿಜಿಸ್ಟರ್ಡ್ ಆರ್ ನಾಟ್ ಅಂತ ಹೇಳಿ. ಸೊ ನೀವು ರಿಜಿಸ್ಟರ್ ಮಾಡಿದ್ರೆ ಅಷ್ಟೇ ನೀವು ಕೇದಾರ್ನಾಥ್ ಒಳಗಡೆ ಎಂಟ್ರಿ ಬಿಡೋದು. ಸೊ ದಯವಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಬನ್ನಿ. ವಾಟ್ಸಪ್ಪಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರೆ ನೀವು ಈಸಿಯಾಗಿ ಸೆಲ್ಫಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಫೋನ್ಗೆ PDF ಫಾರ್ಮೆಟಲ್ಲಿ ವೆರಿಫೈದು ಏನಿರುತ್ತೆ ಆ ಬಾರ್ಕೋಡು ಬರುತ್ತೆ. ಸೊ ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಮುಗೀತು ಅಷ್ಟೇ, ಬೇರೆ ಏನೂ ಕೆಲಸ ಇಲ್ಲ. ಬಟ್ ಇಲ್ಲೂ ಬಂದು ನೀವು ಮಾಡ್ಕೊಳ್ಬೋದು ರಿಜಿಸ್ಟರ್. ಬಟ್ ತುಂಬಾ ಯೂಜ್ ಲೈನ್ಸ್ ಇರುತ್ತೆ, ಲಿಟ್ರಲಿ ಆಗಲ್ಲ. ಸೊ ಅದಕ್ಕೋಸ್ಕರ ವಾಟ್ಸಪ್ಪಲ್ಲೇ ಒಂದು ನಂಬರ್ ಇದೆ, ಅದನ್ನು ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಆ ನಂಬರ್ಗೆ ಟೆಕ್ಸ್ಟ್ ಮಾಡಿದ್ರೆ ಆಪ್ಷನ್ಸ್ ಕೇಳುತ್ತೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಎಷ್ಟು ಜನ ಹೋಗ್ತಾ ಇದ್ದೀರಾ, ಎಷ್ಟು ದಿನಕ್ಕೆ ನಿಮಗೆ ಪಾಸ್ ಬೇಕು, ಯಾವ ದಿನಕ್ಕೆ ಪಾಸ್ ಬೇಕು ಅಂತ. ಸೊ ಆರಾಮಾಗಿ ಬುಕ್ ಮಾಡ್ಕೊಳ್ಬೋದು. ಸೊ ಈ ಥರ ಇರುತ್ತೆ ಆ PDF. ಸೊ ದಟ್ ನೀವು ಈ PDF ಅಲ್ಲಿ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ಮುಗೀತು ಅಷ್ಟೇ ವೆರಿಫಿಕೇಷನ್. ಸೊ ಜಾಸ್ತಿ ಕಷ್ಟನೇ ಇಲ್ಲ, ಇದೆಲ್ಲ ತುಂಬ ಈಸಿ ಇದೆ. ಸೊ ಆದರೆ ಉತ್ತರಾಖಂಡ್ ವೆಬ್ಸೈಟಲ್ಲಿ ಇದನ್ನು ಮಾಡೋದು. ಸೊ ಅದನ್ನೊಂದನ್ನು ತಿಳ್ಕೊಳ್ಳಿ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸೀತಾಪುರಿಂದ ನಮ್ಮನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಟ್ರಾನ್ಸ್ಫರ್ ಮಾಡೋಕ್ಕೆ ಒಂದು ಹ್ಯೂಜ್ ಲೈನ್ ಇದೆ, ತುಂಬಾ ದೊಡ್ಡ ಲೈನು. ಸೊ ಆ ಲೈನ್ಗೆ ಇವಾಗ ಎಲ್ಲರೂ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದನೇ ಟ್ರಕ್ ಶುರು ಹೋಗ್ಬಿಟ್ಟಿದೆ ಆಲ್ರೆಡಿ. ನಮಗೆ ಅಂದ್ಕೊಳ್ತೀವಿ 18 ಕಿಲೋಮೀಟರು ಅಂತ, ಬಟ್ 23 ಆಗೋಯ್ತು ನಮಗಂತೂ. ಬಿಕಾಸ್ ಅರ್ಧ ದೂರದಿಂದ ನಮಗೆ ಗಾಡಿ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು ನಾವೇ ಅರ್ಧ ಇಳ್ಕೊಂಡೆಲ್ಲ ನಡ್ಕೊಂಡು ಹೋಗ್ಬಿಟ್ವಿ.
ಸೊ ಆ ಥರ ಎಲ್ಲ ಆದಾಗ ಕಿಲೋಮೀಟರ್ಸ್ ಅಫ್ಕೋರ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾವೆಲ್ಲ ಸ್ಟೆಪ್ಸ್ನೆಲ್ಲ ಕೌಂಟ್ ಮಾಡಿದ್ವಿ, ಅಂದರೆ ಫೋನಲ್ಲಿ ಎಲ್ಲ ಸ್ಟೆಪ್ಸ್ ಎಷ್ಟಾಗುತ್ತೆ ನೋಡೋಣ ಅಂತ ಹೇಳಿ. ಸೊ ಇದೇ ಲೈನ್ ನಾನು ಹೇಳಿದ್ದು. ಈ ಲೈನ್ ಏನಕ್ಕೆ ಅಂತ ಅಂದರೆ, ಈ ಲೈನಲ್ಲಿ ಇವಾಗ ನಾವು ಅಲ್ಲಿಗೆ ಹೋದಾಗ ನಮಗೆ ಗಾಡಿಗಳು ಅರೇಂಜ್ ಆಗಿರುತ್ತೆ. ಅಂದರೆ ಸೀಟ್ ಪರ್ ಹೆಡ್ 50 ರೂಪೀಸ್ ಏನೋ ತೊಗೊಳ್ತಾರೆ. ಸೊ ಎಲ್ಲರೂ ಟ್ರಾನ್ಸ್ಫರ್ ಮಾಡ್ತಾರೆ. ಎಲ್ಲರೂ ಒಂದೇ ಸತಿ ಹೋದಾಗ ಗಾಡಿ ಅವೈಲೇಬಲ್ ಕೊಡೋಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದಷ್ಟು ಜನ ಕ್ಯೂವಲ್ಲಿ ಹೋದಾಗ ಒಂದೊಂದು ಗ್ರೂಪ್ನೇ ಫಸ್ಟ್ ಒಂದು ಗಾಡಿಗೆ ಒಂದು 10 ಮೆಂಬರ್ಸ್, ಒಂದು 12 ಮೆಂಬರ್ಸ್ ಆ ಥರ ಇದು ಮಾಡಿಬಿಡ್ತಾರೆ. ಸೊ ಪರ್ ಹೆಡ್ 50 ರೂಪೀಸ್ ನೀವೇ ನಿಮ್ಮ ಓನಾಗಿ ಸೆಲ್ಫಾಗಿ ಪೇ ಮಾಡ್ಕೊಳ್ಬೇಕು. ಸೊ ಅಲ್ಲಿಂದ ನಿಮ್ಮ ಟ್ರೆಕ್ ಶುರು ಆಗೋದು. ಅವ್ರು ನಿಮ್ಮನ್ನು ಗೌರಿಕುಂಡಿಗೆ ಡ್ರಾಪ್ ಮಾಡಿ ಹೋಗ್ತಾರೆ. ಸೊ ಗೌರಿಕುಂಡಿಂದ ನೀವು ಟ್ರಕ್ನ ಸ್ಟಾರ್ಟ್ ಮಾಡಬೇಕು. ಸೊ ಗೌರಿಕುಂಡ್ವರೆಗೂ ಇವರು ನಿಮ್ಮನ್ನು ಗಾಡಿಯಲ್ಲಿ ಡ್ರಾಪ್ ಮಾಡ್ತಾರೆ. ಬಟ್ ನಾನು ಹೇಳ್ದಂಗೆ ಅದೇ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಬಿಕಾಸ್ ಈ ಕಡೆಯಿಂದ ಗಾಡಿ, ಆ ಕಡೆಯಿಂದ ಗಾಡಿ, ಮಧ್ಯದಲ್ಲಿ ಕುದುರೆಗಳು ಓಡಾಡ್ತಾ ಇರ್ತವೆ. ಇದು ಕೈಂಡ್ ಆಫ್ ಸಮಥಿಂಗ್ ಡಿಫ್ರೆಂಟ್ ಕುದುರೆ. ಈ ಕಡೆ ಕುದುರೆನೂ ಅನ್ಸಲ್ಲ, ಈ ಕಡೆ ಕತ್ತೆನೂ ಅನ್ಸಲ್ಲ. ನನಗೆ ಅದೇ ಡೌಟ್ ಆಯಿತು ಫಸ್ಟು. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ, ಇದೇ ಆ ಜಾಗ. ಇಲ್ಲಿ ಪೊಲೀಸೆಲ್ಲ ಇರ್ತಾರೆ. ಸೊ ತುಂಬಾ ಸೆಕ್ಯೂರಿಟಿ ಇರುತ್ತೆ. ನಾವು ಲೈನ್ ಬಿಟ್ಟು ಹೋದ್ರೂ ನಿಮಗೆ ಗಾಡಿ ಸಿಗೋಲ್ಲ. ಸೊ ಆದಷ್ಟು ನೀವು ಲೈನ್ನ ಮೇಂಟೈನ್ ಮಾಡಿಕೊಂಡು ಹೋಗಿ. ನಮ್ಮ ಕಡೆಯವರೆಲ್ಲ ಆಲ್ರೆಡಿ ಕ್ಯೂನಲ್ಲಿ ನಿಂತಿದ್ರು. ಸೊ ನಾವು ಅದಕ್ಕೆ ಲೈನ್ಸ್ ಆಚೆಗಡೆ ಹೋದ್ವಿ. ಹೇಗೂ ಒಟ್ಟಿಗೆ ಅಲ್ವಾ ಹೋಗೋದು ಅಂತ ಹೇಳಿ ಅವ್ರು ಬಂದಾಗ ನಾವು ಆಚೆ ಬರ್ತೀವಿ ಅಂತ. ಚಿಕ್ಕ ಫಾಲ್ಸು. ಎಷ್ಟು ಚೆಂದ ಹರಿತಿದೆ ನೀರು, ಸಖತ್ತಾಗಿ ಇತ್ತು. ಇದು ನೋಡೋಕ್ಕೇನು ತುಂಬ ಕ್ಯೂಟಾಗಿ ಇತ್ತು ಜಾಗ. ಇವಾಗ ಇಲ್ಲಿಂದ ಹೋದ್ವಿ ನಾವು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ಚಿಕ್ಕ ಜೀಪ್ಗಳು ನೋಡಿ, ಅಲ್ಲೆಲ್ಲ ಹೋಗ್ತಾ ಇದೆಯಲ್ಲ ಅದೇ ರೂಟು. ಗೊತ್ತೇ ಆಗಲ್ಲ ಗಾಡಿ ಹೋಗ್ತಿದ್ಯಾ ಅಂತ. ಸೊ ಕಾಣಿಸೋದೇ ಇಲ್ಲ, ಗಿಡಗಳ ಮಧ್ಯೆ ನಾವು ಕಾಣಿಸೋದೇ ಇಲ್ಲ ಬೇರೆಯವ್ರು ನಮಗೆ ಕಾಣಿಸಲ್ಲ. ಸೊ ಇಲ್ಲಿ ಈ ಥರ ಜೀಪ್ಗಳು ಅರೇಂಜ್ ಮಾಡಿರ್ತಾರೆ. ಎಲ್ಲ ಜೀಪ್ಗಳು ಲೈನಾಗಿ ನಿಂತಿರ್ತವೆ. ಸೊ ಒಂದೊಂದು ಜೀಪ್ ಮೂವ್ ಆಗ್ತಾ ಒಂದಷ್ಟು ಗ್ರೂಪ್ಗಳು ಮೂವ್ ಆಗ್ತಾ ಇರ್ತವೆ. ಸ್ವಲ್ಪ ಅಂದರೆ ತುಂಬ ಕ್ಯೂ ಇದೆ ಅಂತ ಅನಿಸುತ್ತೆ. ಬಟ್ ವಿದಿನ್ 30 ಮಿನಿಟ್ಸ್ 45 ಮಿನಿಟ್ಸಲ್ಲಿ ಬೇಗ ಆಗೋಗ್ಬಿಡುತ್ತೆ. ಸೊ ನಮ್ಗೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸಲ್ಲೇ ಎಲ್ಲ ಆಗೋಯ್ತು. ನೋಡಿ ಎಷ್ಟು ಕ್ಯೂ ಇದೆ ಯಪ್ಪ. ಬಟ್ ಬೇಗ ಆಗುತ್ತೆ, ಅಂದರೆ ಅಷ್ಟೊಂದೇನು ಲೇಟ್ ಆಗೋಲ್ಲ. ಆರಾಮಾಗಿ ಬಂದು ಜೀಪ್ ಹತ್ತಿದ್ರೆ ಮುಗೀತು. ಜೀಪೆಲ್ಲ ಆಲ್ಮೋಸ್ಟ್ ಅಲ್ಲೇ ನಿಂತಿರ್ತಾರೆ. ಸೊ ಡ್ರಾಪ್ ಮಾಡಿ ಬಂದು ಎಲ್ಲರೂ ವೆಯ್ಟ್ ಮಾಡ್ತಾರೆ.